ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳು. 2026 ಅನ್ನೋದು ಹೇಗಿದೆ, ಯಾವ ಬದಲಾವಣೆಗಳು ಬರ್ತಾ ಇದೆ ಅಂತ ನೋಡೋಣ. 2026 ನಿಮ್ಮ ಜೀವನಕ್ಕೆ ಯಾವ ಒಂದು ಬದಲಾವಣೆಗಳನ್ನು ತಂದುಕೊಡ್ತಾ ಇದೆ? ಈ ವರ್ಷ ನಿಮಗೆ 2026 ಅನ್ನೋದು ಒಂದು ಕಾನ್ಫಿಡೆನ್ಸ್ನ ತಂದುಕೊಡುವಂಥದ್ದು, ಒಂದು ಸ್ಟ್ರಾಂಗೆಸ್ಟ್ ಆಗಿ ನಿಲ್ಲುವಂಥದ್ದು, ಮತ್ತು ಇನ್ನು ಒಂದು ಅಂದರೆ ಮೀಡಿಯಾ ಕಡೆ ಇರುವಂಥವರು, ಏನೋ ಸ್ಟ್ರಾಂಗ್ ಮೀಡಿಯಾ ಮತ್ತು ಫಿಲ್ಮ್ ಆ್ಯಕ್ಟ್ರಸ್ ಈ ಥರ ಇರುವಂಥವರು ತುಂಬ ಒಂದು ಅಚೀವ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಇಂಡಿಪೆಂಡೆಂಟಾಗಿ ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ಸಾಧನೆ ಮಾಡ್ತೀರಾ. ಜನಗಳ ಮಧ್ಯೆ ನಿಂತು ಒಂದು ಸ್ಟ್ರಾಂಗೆಸ್ಟ್ ಆಗಿ ಬೆಳಿತೀರಾ ಅಂತ ಇದೆ. ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಕೂಡ ನಿಮಗಿರುತ್ತೆ. ಮತ್ತು ಈ ವರ್ಷ ಒಂದು ಅಪ್ಡೇಟ್ ವರ್ಷ ನಿಮ್ಗೆ ಆಗಿರುತ್ತೆ. ನೀವು ಊಹೆನೂ ಮಾಡ್ಕೊಂಡಿರಲ್ಲ ನೀವೇನು ಪರ್ಪಸ್ಸಿಗೆ ಬಂದಿದ್ದೀರಾ ಅಂತ. ಆ ಒಂದು ಪರ್ಪಸ್ ಈ ವರ್ಷ ನಿಮಗೆ ಗೊತ್ತಾಗುತ್ತೆ ಅಂತ ಬಂದಿರುವಂಥದ್ದು. ಎಂಥದೇ ಒಂದು ಚಾಲೆಂಜಸ್ ಇದ್ರೂ ಕೂಡ ಅದನ್ನು ಫೇಸ್ ಟು ಫೇಸ್ ನೀವು ಅದಕ್ಕೆ ರಿಪ್ಲೈ ಮಾಡ್ತೀರಾ, ಫೇಸ್ ಟು ಫೇಸ್ ಎದುರಿಸ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಮತ್ತು ತುಂಬ ಇಂಡಿಪೆಂಡೆಂಟ್ ಆಗಿರುವಂಥವ್ರು ಕೆಲವರು ಇಲ್ಲಿದ್ದೀರಾ, ತುಂಬ ಇಂಡಿಪೆಂಡೆಂಟ್ ಆಗಿರುವಂಥವ್ರು, ಮತ್ತು ಏನು ಅಚೀವ್ ಮಾಡಬೇಕು ಅಂದ್ಕೊಂಡಿರೋರು, ಮತ್ತು ಒಂದು ಓಲ್ಡ್ ವುಮೆನ್ಸ್ ಕೂಡ ನೀವು ಆಗಿರ್ಬೋದು. ಮತ್ತು ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಇಲ್ಲದೆ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು. ಎನರ್ಜಿ ವೈಸ್ ತುಂಬ ಸ್ಟ್ರೆಂತ್ ಇರುವಂಥದ್ದು ಈ ವರ್ಷ ನಿಮಗೆ. ಇಂಡಿಪೆಂಡೆಂಟ್ ಆಗಿಯೂ ಕೂಡ ನೀವು ಒಂದಿಷ್ಟು ಅಚೀವ್ಗಳನ್ನ ಮಾಡ್ತೀರಾ. ನಿಮ್ಮ ಬುದ್ಧಿವಂತಿಕೆಗೆ ತಕ್ಕಂತೆ, ಒಂದು ನಿಮ್ಮ ಸ್ಟ್ರೆಂತ್ಗೆ ತಕ್ಕಂತೆ ಒಂದಿಷ್ಟು ಏನು ಪ್ರಯತ್ನಗಳನ್ನ ಪಡ್ತಾ ಇದ್ರಿ ಇಷ್ಟು ದಿನ, ಏನೋ ಒಂದು ಮಾಡಬೇಕು ಅಚೀವ್ ಅಂತ ಇಂಡಿಪೆಂಡೆಂಟಾಗಿ, ಅದಕ್ಕೊಂದು ರೀತಿ ನ್ಯಾಯ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಕೆಲವೊಂದು ವಿಚಾರಗಳು, ನೀವು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು, ಏನು ಮಾಡಬೇಕು, ಯಾವ ರೀತಿ ಸಕ್ಸಸ್ ತೊಗೊಳ್ಬೇಕು, ಯಾವ ರೀತಿ ಸಕ್ಸಸ್ ನಮ್ಮ ಜೀವನಕ್ಕೆ ಬರುತ್ತೆ, ಏನು ಮಾಡಬೇಕು ಅನ್ನೋ ಒಂದು ಐಡಿಯಾಸ್ಗಳ ಕಡೆ ಹೆಚ್ಚು ಗಮನ ಕೊಡ್ತೀರಾ. ಒಂದು ನೀವು ಐಡಿಯಾಸ್ಗಳನ್ನ ಯೂಸ್ ಮಾಡ್ಕೊಳ್ತೀರಾ. ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೀವನಕ್ಕೆ ಬರುವಂಥದ್ದು, ಒಂದು ನ್ಯೂ ಪ್ರಾಜೆಕ್ಟ್ಸ್ಗಳು ನಿಮಗೆ ಬರುವಂಥದ್ದು, ಒಂದಿಷ್ಟು ಪ್ಲ್ಯಾನ್ಗಳನ್ನ ಮಾಡ್ಕೊಳ್ತೀರಾ ಈ ವರ್ಷದಲ್ಲಿ. ಒಂದು ನಿಮ್ಮ ಪ್ಲ್ಯಾನ್ಗಳು ಏನಿತ್ತು ಅದೆಲ್ಲವೂ ಕೂಡ ಈ ವರ್ಷ ಒಂದು ರೀತಿಯಲ್ಲಿ ಕನೆಕ್ಟ್ ಆಗುತ್ತೆ, ಅದನ್ನು ಕ್ಲಿಯರ್ ಮಾಡ್ಕೊಳ್ತೀರ ನೀವು ಅಂದ್ಕೊಂಡಿರೋದು ಅಂತ ಬಂದಿರುವಂಥದ್ದು. ಗುಡ್ ನ್ಯೂಸ್ ಕೂಡ ಕೇಳ್ತೀರಾ ಈ ವರ್ಷದಲ್ಲಿ. ಒಂದು ಕ್ಲಿಯಾರಿಟಿಗೆ ಬರ್ತಾ ಇದ್ದೀರಾ. ನಿಮ್ಮ ರಿಲೇಷನ್ಶಿಪ್ ಏನಾದರೂ ಇತ್ತು ಅಂದರೆ ಅದು ಕೂಡ ನಿಮ್ಮ ರಿಲೇಷನ್ಶಿಪ್ ವಿಚಾರವಾಗಿಯೂ ಕೂಡ ಒಂದಿಷ್ಟು ಆ ರಿಲೇಷನ್ಶಿಪ್ ವಿಚಾರವಾಗಿಯೂ ಕೂಡ ಒಂದಿಷ್ಟು ವಿಚಾರಗಳು ತಿಳಿತೀರಾ. ಮತ್ತು ರಿಲೇಷನ್ಶಿಪ್ ವಿಚಾರವಾಗಿ ಗುಡ್ ನ್ಯೂಸ್ ಕೇಳ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಭೂಮಿ ವಿಚಾರವಾಗಿ, ಕೆಲಸದ ವಿಚಾರವಾಗಿ ನಿಮಗೆ ಒಂದು ರೀತಿಯ ಯಶಸ್ಸು ಸಿಗ್ತಾ ಇರುವಂಥದ್ದು. ತುಂಬ ಇಲ್ಲಿ ಸಕ್ಸಸ್ಗಳು ನಿಮ್ಮ ಜೀವನಕ್ಕೆ ಬರುವಂಥದ್ದು ಇದೆ. ಒಂದು ಈ ವರ್ಷ ಏನಿದೆ ನಿಮ್ಮ ಗೋಲು ಅಚೀವ್ ಕಡೆ ಮತ್ತು ಒಂದು ನಾಲೆಡ್ಜ್ ಕಡೆ ಹೆಚ್ಚು ಗಮನ ಕೊಡ್ತೀರಾ ಅಂತ ಬಂದಿರುವಂಥದ್ದು. ಮತ್ತು ಮದುವೆ ವಿಚಾರವಾಗಿ ಯೋಚನೆ ಮಾಡ್ತಾ ಇರೋರ್ಗಾಗಿರ್ಬೋದು, ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸಕ್ಸಸ್ ಇದೆ. ನಿಮ್ಮ ಒಂದು ಥಿಂಕಿಂಗಿಗೆ ನೀವು ನಂಬಿರುವಂಥ ಯೂನಿವರ್ಸ್ ಕಡೆಯಿಂದ ಏನೋ ಒಂದು ರೀತಿ ಗುಡ್ ನ್ಯೂಸನ್ನು ನೀವು ಕೇಳ್ತೀರಾ ಅಂತ ಬಂದಿರುವಂಥದ್ದು. ಎಲ್ಲೋ ಪ್ರಯಾಣ ಹೋಗುವಂಥದ್ದು ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು, ಅದಕ್ಕೆ ಒಂದು ರೀತಿಯಲ್ಲಿ ಪ್ರಯಾಣ ಸಕ್ಸಸ್ ಕೂಡ ಆಗುತ್ತೆ. ಆ ವಿಚಾರವಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೊರಟಿರುವಂಥ ಜಾಗ ಏನಿದೆ ಅದು ಸಕ್ಸಸ್ಸನ್ನು ತಂದುಕೊಡುತ್ತೆ ಅಂತ ಕೂಡ ಬಂದಿರುವಂಥದ್ದು. ಒಂದಿಷ್ಟು ಕನ್ಫ್ಯೂಷನ್ಸ್ಗಳಾಗ್ಬೋದು ನಿಮಗೆ. ಒಂದು ರೀತಿಯಲ್ಲಿ ಕನ್ಫ್ಯೂಷನ್ಸ್ ಅಂತ ಅಂದರೆ ಹೋಗುವಂಥ ಗೋಲ್ ಕಡೆ ಆಗಿರ್ಬೋದು, ಮತ್ತು ಜಾಗದ ವಿಚಾರವಾಗಿ ಆಗಿರ್ಬೋದು, ಭೂಮಿ ವಿಚಾರವಾಗಿ ಆಗಿರ್ಬೋದು, ಒಂದು ರಿಲೇಷನ್ಶಿಪ್ ವಿಚಾರ ಆಗಿರ್ಬೋದು,
ಏನೋ ಒಂದು ರೀತಿಯಲ್ಲಿ ಒಂದು ವ್ಯಕ್ತಿ ವಿಚಾರ ಆಗಿರ್ಬೋದು, ಒಂದಿಷ್ಟು ಕನ್ಫ್ಯೂಷನ್ಸ್ಗಳು ನೆಗೆಟಿವಿಟಿಗಳು ಬರ್ಬೋದು. ಆದರೆ ಹೆದ್ರಕ್ಕೆ ಹೋಗಬೇಡಿ. ಒಂದು ಪಾಸಿಟಿವ್ ಆಗೇ ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಪ್ರೀತಿ ಆಗಿರ್ಬೋದು, ಏನೇ ಒಂದು ಸಿಚುವೇಶನ್ಗಳು ನಡೆದ್ರೂ ಕೂಡ ಅದನ್ನು ಒಂದು ಪಾಸಿಟಿವ್ ಆಗಿ ತಗೊಳ್ಳಿ. ಈ ವರ್ಷದಲ್ಲಿ ಅದೆಲ್ಲವೂ ಕೂಡ ಇರುತ್ತೆ. ಅಂದರೆ ಒಂದು ಪಾಸಿಟಿವ್ ಆಗೂ ಬರುತ್ತೆ, ನೆಗೆಟಿವ್ ಆಗಿಯೂ ಬರುತ್ತೆ. ಹಂಗಾಗಿ ಎರಡನ್ನೂ ಕೂಡ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಒಂದು ರೀತಿ ಸಕ್ಸಸ್ ನಿಮ್ಮ ಜೀವನಕ್ಕೆ ಈ ವರ್ಷ ಬರುತ್ತೆ ಅಂತ ಬಂದಿರುವಂಥದ್ದು. ಮತ್ತು ಒಂದು ಟ್ರಾನ್ಸ್ಫರ್ಮೇಷನ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಮೂವಿಂಗ್ ಜರ್ನಿ ಆಗಿರುತ್ತೆ. ತುಂಬ ಟ್ರಾವೆಲ್ಗಳನ್ನು ಮಾಡ್ತೀರಾ. ನಿಮ್ಮ ಒಂದು ಈ ಜಾಗದಿಂದ ಬೇರೆ ಜಾಗಕ್ಕೆ ಹೋಗೋದಾಗಿರ್ಬೋದು, ಇಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಫ್ಯಾಮಿಲಿ ಈ ಥರ ಒಂದು ರೀತಿಯಲ್ಲಿ ಬೇರೆ ಜರ್ನಿಗಳನ್ನು ಮಾಡುವಂಥದ್ದು, ಟ್ರಾವೆಲಿಂಗ್ ಮಾಡುವಂಥದ್ದು, ಹಾಲಿಡೇಸ್ ತುಂಬ ಹಾಲಿಡೇಸ್ಗಳಲ್ಲಿ ಫ್ರೀ ಇಲ್ಲದೆ ಇರುವಂಥದ್ದು. ಈ ವರ್ಷ ಫ್ರೀಯಾಗಿ ಇರೋದಿಲ್ಲ ನೀವು ಹಾಲಿಡೇಸಲ್ಲಿ. ಟ್ರಿಪ್ಪು, ಟ್ರಾವೆಲಿಂಗು ಈ ಥರ ಎನರ್ಜಿಲೇ ಇರ್ತೀರ ಈ ವರ್ಷ ಅಂತ ಬಂದಿರುವಂಥದ್ದು. ಫ್ಯಾಮಿಲಿ ವಿಚಾರವಾಗಿ ಒಂದು ಟ್ರಾವೆಲಿಂಗ್ ಮಾಡುವಂಥದ್ದು, ಫ್ಯಾಮಿಲಿ ಜೊತೆ ಟ್ರಾವೆಲಿಂಗ್ ಹೋಗುವಂಥದ್ದು, ಮತ್ತು ದೇವಸ್ಥಾನಗಳಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ಶಿವನ ಟೆಂಪಲ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಮುನೇಶ್ವರ ಸ್ವಾಮಿ ಟೆಂಪಲ್ ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ಟೆಂಪಲ್ಗಳಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಫ್ಯಾಮಿಲಿ ಜೊತೆ. ಮತ್ತು ಗಾಡಿ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಈ ವರ್ಷದಲ್ಲಿ ಗಾಡಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಒಂದು ಪವರ್ಗೆ ನೀವು ಕನೆಕ್ಟ್ ಆಗ್ತೀರಾ ಈ ವರ್ಷದಲ್ಲಿ ಅಂತ ಬಂದಿರುವಂಥದ್ದು. ಹೆಚ್ಚು ಫೋಕಸ್ ಮಾಡಿದಷ್ಟು ನಿಮಗೆ ನೀವು ಅಂದ್ಕೊಂಡಿರುವಂಥದ್ದು ಸಿಗುತ್ತೆ. ಅಂದರೆ ಗಾಡಿ ವಿಚಾರ ಆಗಿರ್ಬೋದು, ಒಂದು ಟ್ರಾವೆಲಿಂಗ್ ಆಗಿರ್ಬೋದು, ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಹೆಚ್ಚು ಫೋಕಸ್ ಮಾಡಿದರೆ ಮಾತ್ರ ನೀವು ಅಂದ್ಕೊಂಡಿರೋದನ್ನು ಮಾಡೋದಕ್ಕೆ ಸಾಧ್ಯ, ಸಕ್ಸಸ್ಫುಲ್ ಆಗೋದಕ್ಕೆ. ಹಾಗಾಗಿ ನಿಮ್ಮ ಒಂದು ವಿಲ್ ಪವರ್ ನಿಮ್ಮ ಕಂಟ್ರೋಲಲ್ಲಿ ಇದ್ದಷ್ಟು ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಬಂದಿರುವಂಥದ್ದು. ಆಸ್ತಿ ವಿಚಾರವಾಗಿ ದುಡ್ಡಿನ ವಿಚಾರವಾಗಿ, ಮನೆ ವಿಚಾರವಾಗಿ ಏನೋ ಒಂದಿಷ್ಟು ಸಮಸ್ಯೆಗಳು ಆಗ್ಬೋದು. ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಯಾರೋ ಒಬ್ಬರ ಕೈವಾಡದಿಂದ ಒಂದಿಷ್ಟು ಸಮಸ್ಯೆಗಳು ಆಗುವಂಥ ಚಾನ್ಸಸ್ ಇದೆ. ಬಟ್ ಹೆದರುವಂಥದ್ದು ಏನು ಬೇಡ ನಿಮಗೆ. ಹಾಗಾಗಿ ನೀವು ಎಲ್ಲೋ ಪ್ರಯಾಣ ಮಾಡ್ತಾ ಇರ್ಬೋದು. ಆ ಪ್ರಯಾಣದಿಂದ ಒಂದಿಷ್ಟು ವಿಚಾರಗಳು ಯಾರ್ಯಾರು ಸಮಸ್ಯೆಗಳು ಮಾಡಿದ್ದಾರೆ ಅದೆಲ್ಲವೂ ನಿಮಗೆ ತಿಳಿಯುತ್ತೆ. ಹಂಗಾಗಿ ಅವರಿಗೆ ಗೊತ್ತಾಗುತ್ತೆ ಏನೋ ಸಮಸ್ಯೆಗಳಾಗುತ್ತೆ, ಇವ್ರಿಗೆ ಗೊತ್ತಾಗಿದೆ ಅನ್ನೋದು ಕಾರಣದಿಂದ ಅವರು ನೀವು ಹೋಗ್ತಾ ಇರುವಂಥ ಜಾಗ ಆಗಿರ್ಬೋದು, ನೀವು ಮಾಡ್ತಾ ಇರುವಂಥ ಕೆಲಸಗಳನ್ನು ತಿಳ್ಕೊಂಡು ನಿಮಗೆ ಸಮಸ್ಯೆಗಳನ್ನ ಮಾಡ್ಬೋದು. ಬಟ್ ಇಲ್ಲಿ ನಿಮಗೆ ರಕ್ಷೆ ಇದೆ. ಹಾಗಾಗಿ ಯಾವುದೇ ರೀತಿ ಭಯ ಬೇಡ. ಆಸ್ತಿ ವಿಚಾರವಾಗಿ ಇಲ್ಲ ಅಕ್ಕನ ಸ್ಥಾನದಲ್ಲಿರುವಂಥವರಿಂದ ಸಮಸ್ಯೆಗಳಾಗುವಂಥದ್ದು ಕೂಡ ಇದೆ ಈ ವರ್ಷದಲ್ಲಿ. ಯಾರ್ಯಾರು ಸಮಸ್ಯೆಗಳನ್ನ ಮಾಡ್ತಾ ಇದ್ರು, ಯಾರ್ಯಾರು ನಿಮಗೆ ಒಂದು ರೀತಿಯಲ್ಲಿ ಫ್ಯಾಮಿಲಿ ವಿಚಾರವಾಗಿ, ವೆಲ್ತ್ ವಿಚಾರವಾಗಿ, ಫೈನಾನ್ಷಿಯಲಿ ವಿಚಾರವಾಗಿ ಒಂದಿಷ್ಟು ನಿಮ್ಮ ಸಕ್ಸಸ್ಗಳಿಗೆ ಒಂದಿಷ್ಟು ಸಮಸ್ಯೆಗಳನ್ನು ಮಾಡ್ತಿದ್ರು, ಅದೆಲ್ಲವೂ ಕೂಡ ಈ ಒಂದು ವರ್ಷದಲ್ಲಿ ಒಂದಿಷ್ಟು ಸಮಸ್ಯೆಗಳಾದ್ರೂ ಕೂಡ ಒಂದು ಯಶಸ್ಸಿನ ಮಾರ್ಗ ನಿಮಗೆ ಸಿಗುತ್ತೆ, ಸೊಲ್ಯೂಷನ್ಗಳು ಸಿಗುತ್ತೆ, ಸಿಚುವೇಶನ್ಗಳನ್ನು ಎದುರಿಸುವಂಥದ್ದು ಸಿಗುತ್ತೆ. ಬಟ್ ನಿಮಗೆ ಇಲ್ಲಿ ಗೊತ್ತಾಗ್ತಿರುತ್ತೆ ಯಾವ್ಯಾವ ಟೈಮಿಗೆ ಏನೇನು ರಿಲೀಸ್ ಮಾಡ್ಕೊಳ್ಬೇಕು. ಅಂದರೆ ಈ ಟೈಮಲ್ಲಿ ಇದು ಆಗ್ತಿದೆ ಅಂದರೆ ಆ ಟೈಮಿಗೆ ಹೋಗಿ ನಿಮಗೆ ಫ್ಯೂಚರ್ ಬಗ್ಗೆ, ಅಂದರೆ ಒಂದಿಷ್ಟು ಫ್ಯೂಚರ್ ಬಗ್ಗೆ ನಿಮಗೆ ಗೊತ್ತಾಗಿ ಅದನ್ನು ಅಲ್ಲಲ್ಲೇ ಸರಿ ಮಾಡ್ಕೊಳ್ತೀರಾ ಅಂತಲೂ ಕೂಡ ಬಂದಿರುವಂಥದ್ದು. ಆಸ್ತಿ ಹಂಚಿಕೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಫ್ಯಾಮಿಲಿ ಮಧ್ಯೆ ಏನೇ ಒಂದು ಫೈನಾನ್ಷಿಯಲಿ ಇರ್ಬೋದು, ಆಸ್ತಿ ವಿಚಾರಗಳಿರ್ಬೋದು, ಅದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನಿಮಗೆ ಆಸ್ತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸಕ್ಸಸ್ ಇದೆ. ಒಂದು ರೀತಿಯಲ್ಲಿ ಪಾಸಿಟಿವ್ ಕಾರ್ಡ್ ಎನರ್ಜಿ ಬಂದಿರೋದ್ರಿಂದ ಈ ವರ್ಷದಲ್ಲಿ ವೆಲ್ತ್ ಬಗ್ಗೆ, ಬಿಸ್ನೆಸ್ ವಿಚಾರವಾಗಿ, ಜರ್ನಿ ವಿಚಾರವಾಗಿ ಒಂದು ಸಕ್ಸಸ್ಫುಲ್ ಸಿಗುತ್ತೆ ನಿಮಗೆ ಅಂತ ಬಂದಿರುವಂಥದ್ದು. ಪ್ರಾಣಿ ಪಕ್ಷಿಗಳಿಗೆ ಒಂದು ರೀತಿಯಲ್ಲಿ ಪ್ರಾಣಿ ಪಕ್ಷಿಗಳನ್ನ ಸಾಕುವಂಥದ್ದು ಕೂಡ ಈ ವರ್ಷದಲ್ಲಿ ನೀವು ಮಾಡ್ತೀರಾ. ಒಂದು ಪ್ರಾಣಿಗಳನ್ನ ಸಾಕುವಂಥ ಸಾಧ್ಯತೆಗಳು ಕೂಡ ಇದೆ.
ಬನ್ನಿ ಎಕ್ಸ್ಟ್ರಾ ಏನು ಸಜೆಷನ್ ಇದೆ ಅಂತ ನೋಡೋಣ. ಪಿಕ್ಕೆ ಕಾರ್ಡ್ ಇಡ್ತೀನಿ. ಇದು ನಂಬರ್ 1, 2, 5 ಕಾರ್ಡ್ಸ್ನ ಇಟ್ಟಿದ್ದೀನಿ. ನಿಮ್ಗೆ ಇದರಲ್ಲಿ ಯಾವುದು ರೆಸೊನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ಎಕ್ಸ್ಟ್ರಾ 2026 ಎಕ್ಸ್ಟ್ರಾ ನಿಮ್ಗೆ ಏನು ಮೆಸೇಜಸ್ ಗೈಡೆನ್ಸ್ ಇದೆ ಅಂತ ನೋಡೋಣ. ನಂಬರ್ 1 ಯಾರು ಚೂಸ್ ಮಾಡಿದ್ರಿ? ಒಂದಿಷ್ಟು ನಿಮ್ಮ ಕಂಟ್ರೋಲ್ಗೆ ನೀವು ತಗೊಳ್ಳಿ ಅಂತ ಬಂದಿರುವಂಥದ್ದು. 2026 ನಿಮ್ಮ ಎನರ್ಜಿನ ಎಲ್ಲೂ ಬಿಟ್ಕೊಡ್ಬೇಡಿ, ತುಂಬ ಸ್ಟ್ರಾಂಗಾಗಿ ನಿಲ್ಲಿ ಅಂತ ಇಲ್ಲಿ ಬಂದಿರುವಂಥದ್ದು. ಅಂದರೆ ನಿಮ್ಮ ಕಂಟ್ರೋಲಲ್ಲಿ ಈ ವರ್ಷ ನೀವಾಗಿ ಇರಿ ಅಂತ ಇಲ್ಲಿ ಬಂದಿರುವಂಥದ್ದು. ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರಿ? ವೆಲ್ತ್ ಕಡೆ, ದುಡ್ಡಿನ ಕಡೆ ಹೆಚ್ಚು ಗಮನ ಕೊಡಿ, ಸೇವಿಂಗ್ಸ್ ಮಾಡಿ. ಈ ವರ್ಷ ನಿಮ್ಮ ಫೈನಾನ್ಷಿಯಲಿ ವಿಚಾರವಾಗಿ ಕಂಟ್ರೋಲಲ್ಲಿ ಇರಿ. ಯಾಕಂದರೆ ಒಂದಿಷ್ಟು ಫೈನಾನ್ಷಿಯಲಿ ಸಮಸ್ಯೆಗಳು ಬರ್ಬೋದು. ಹಾಗಾಗಿ ಫೈನಾನ್ಷಿಯಲ್ ಕಡೆ ಹೆಚ್ಚು ಗಮನ ಕೊಡಿ. ಸದ್ಯಕ್ಕೆ ಯಾರನ್ನು ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಕಂಟ್ರೋಲಲ್ಲಿ, ದುಡ್ಡಿನ ವಿಚಾರವಾಗಿ ನಿಮ್ಮ ಕಂಟ್ರೋಲಲ್ಲಿ ಸೇವಿಂಗ್ಸ್ ಇರಲಿ. ಬಿ ಕೇರ್ಫುಲ್ ಫೈನಾನ್ಷಿಯಲಿ ವಿಚಾರವಾಗಿ ಆಗಿರ್ಬೋದು. ಮತ್ತು ನಿಮ್ಮ ಕಡೆಯಿಂದ ಒಂದಿಷ್ಟು ಫೈನಾನ್ಷಿಯಲಿ ಯಾರು ಪ್ರಾಬ್ಲಮಲ್ಲಿದ್ದಾರೆ ಅವ್ರಿಗೊಂದಿಷ್ಟು ಸಹಾಯನ ಮಾಡಿ ಅಂತ ಕೂಡ ಬಂದಿರುವಂಥದ್ದು. ಅಂದರೆ ನಿಮ್ಮ ಒಂದು ರೀತಿಯಲ್ಲಿ ದುಡ್ಡು ಹೆಚ್ಚಾಗಿದೆ ಅಂದರೆ ಕೆಲವ್ರಿಗೆ ಸಮಸ್ಯೆಗಳು ಇರಲ್ಲ ಅಂತ ಅಲ್ಲ, ಬಟ್ ತುಂಬ ಸಮಸ್ಯೆಯಲ್ಲಿ ಇರುವಂಥವ್ರಿಗೆ ನೀವು ಒಂದು ಸ್ವಲ್ಪ ಸಹಾಯನ ಮಾಡಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ನಂಬರ್ 3 ಯಾರು ಚೂಸ್ ಮಾಡಿದ್ರಿ? ಕೆಲಸದ ವಿಚಾರವಾಗಿ ಹೆಚ್ಚು ಗಮನ ಕೊಡಿ. ತುಂಬ ಒಂದಿಷ್ಟು ನೀವು ಮಾಡ್ತಾ ಇರುವಂಥ ಕೆಲಸಗಳು ಏನಿದೆ, ಒಂದಿಷ್ಟು ಎಕ್ಸ್ಟ್ರಾ ಟೈಮ್ ಕೊಟ್ಟು ಮಾಡಿದ್ದಲ್ಲಿ ಒಂದಿಷ್ಟು ವರ್ಕ್ಗಳಾಗುವಂಥದ್ದು, ಒಂದಿಷ್ಟು ಇಂಪ್ರೂವ್ಮೆಂಟ್ಗಳನ್ನ ಕಾಣ್ತೀರಾ, ಒಂದಿಷ್ಟು ಸಕ್ಸಸ್ಗಳು ಕಾಣ್ಬೋದು. ಒಂದು ನೀವು ಏನೋ ಒಂದು ಕಲಿಯುವಂಥ ಅವಕಾಶಗಳು ನಿಮಗೆ ಸಿಗ್ಬೋದು. ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ಮುಂದುವರಿರಿ. ನೀವು ಎಷ್ಟು ಈ ವರ್ಷದಲ್ಲಿ ನೀವು ಎಷ್ಟು ಕಷ್ಟಪಟ್ಟು ನಿಲ್ತೀರಾ ಅದಕ್ಕೆ ತಕ್ಕ ಒಂದು ಪ್ರತಿಫಲಗಳು ನಿಮಗೆ ಸಿಗುತ್ತೆ. ಹಂಗಾಗಿ ಈ ವರ್ಷ ಒಂದಿಷ್ಟು ನೀವು ಮಾಡ್ತಾ ಇರುವಂಥ ಕೆಲಸಗಳಲ್ಲಾಗಿರ್ಬೋದು, ಒಂದಿಷ್ಟು ಕೆಲಸದಲ್ಲೇ ಆಗಿರ್ಬೋದು, ಚೆನ್ನಾಗಿ ಕೆಲಸನ ಮಾಡಿ ಗಮನ ಕೊಟ್ಟು ಕೆಲಸಗಳನ್ನು ಮಾಡ್ಕೊಳ್ಳಿ. ಹಾಗಾಗಿ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ, ಅದಕ್ಕೆ ತಕ್ಕ ಪ್ರತಿಫಲಗಳು ಕೂಡ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು. ನಂಬರ್ 4 ಯಾರು ಚೂಸ್ ಮಾಡಿದ್ರಿ? ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಒಂದು ಸಕ್ಸಸ್ಫುಲ್ ಜರ್ನಿನ ಈ ಒಂದು ವರ್ಷ ನೀವು ಕಾಣ್ತೀರಾ. ಹಾಗಾಗಿ ಒಂದು ನಿಮ್ಮ ಸಕ್ಸಸ್ಫುಲ್ ಎಫರ್ಟ್ ಏನಿದೆ ಅದು ಒಂದು ರೀತಿಯಲ್ಲಿ ಮುಂದುವರಿಯುತ್ತೆ ಅಂತ ಬಂದಿರುವಂಥದ್ದು. ಗ್ರೋತ್ ಇದೆ ನಿಮ್ಮ ಜೀವನಕ್ಕೆ. ಒಂದು ರೀತಿಯಲ್ಲಿ ನೀವು ಏನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತೀರಾ ಆ ಮ್ಯಾನಿಫೆಸ್ಟೇಷನ್ ಏನಿದೆ ಅದು ವರ್ಕ್ ಆಗುತ್ತೆ ಅಂತ ಕೂಡ ಬಂದಿದೆ. ಒಂದು ಟ್ರಾವೆಲಿಂಗ್ ಇದೆ, ಒಂದು ಬ್ಲೆಸ್ಸಿಂಗ್ಸ್ ಅಂದರೆ ಸದ್ಯಕ್ಕೆ ನೀವು ಗುರುಗಳ ಬ್ಲೆಸ್ಸಿಂಗ್ಸ್ನ ಪಡ್ಕೊಂಡು ಮುಂದುವರಿರಿ. ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಸಿಗುತ್ತೆ. ಮಿಕ್ಕಿದ್ದೆಲ್ಲವೂ ಕೂಡ ಈ ವರ್ಷ ಒಂದಿಷ್ಟು ಯಶಸ್ಸಿನ ಮಾರ್ಗ ನಿಮ್ಮ ಜೀವನಕ್ಕೆ ಬರುತ್ತೆ. ಕೆಲವ್ರಿಗೆ ಇಲ್ಲಿ ಥರ್ಡ್ ಐ ಚಕ್ರ ಆ್ಯಕ್ಟಿವ್ ಆಗುವಂಥದ್ದು ಅದು ಕೂಡ ಇಲ್ಲಿ ಬಂದಿರುವಂಥದ್ದು. ನಂಬರ್ 5 ಯಾರು ಚೂಸ್ ಮಾಡಿದ್ರಿ? ತುಂಬ ಈ ವರ್ಷ ನಿಮಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಬರ್ತಾ ಇರುವಂಥದ್ದು. ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಒಂದಿಷ್ಟು ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ. ಕನ್ಫ್ಯೂಷನ್ಸ್ ಬೇಡ, ಟೆನ್ಷನ್ ಬೇಡ. ಒಂದಿಷ್ಟು ರಿಲ್ಯಾಕ್ಸ್ ಆಗೇ ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನು ಒಂದಿಷ್ಟು ಡೇ ಬೈ ಡೇ ತಗೊಂಡು ಒಂದು ಟಾಸ್ಕ್ ರೀತಿಯಲ್ಲಿ ಮಾಡಿ ಎನರ್ಜಿನ ಅಪ್ಡೇಟ್ ಮಾಡ್ಕೊಳ್ಳಿ. ಒಂದಿಷ್ಟು ಕನ್ಫ್ಯೂಷನ್ಸ್ಗಳಾಗ್ಬೋದು ಈ ವರ್ಷ, ಒಂದಿಷ್ಟು ತಲೆ ಕೆಡುವಂಥ ಚಾನ್ಸಸ್ಗಳಿರ್ಬೋದು. ಬಟ್ ಕೂಲಾಗಿ ಹ್ಯಾಂಡಲನ್ನು ಮಾಡಿದ್ದಲ್ಲಿ ನೀವು ಅಂದ್ಕೊಂಡಿರೋದು ಕೂಡ ಈ ವರ್ಷದಲ್ಲಿ ಒಂದು ರೀತಿಯಲ್ಲಿ ಸಕ್ಸಸ್ ಸಿಗುತ್ತೆ. ಒಂದು ಬ್ಯುಸಿ ಪರ್ಸನ್ ಆಗಿ ಈ ವರ್ಷ ಇರ್ತೀರಾ
ಅಂತ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು. 2026 ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ ಆಗಿ ಸಿಗಲಿ. ನೀವು ಅಂದ್ಕೊಂಡಿರೋದೆಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲವೂ ಕೂಡ ನೆರವೇರಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.